47th session, Employees Grievance, its features, causes and methods. Vanishri G, Assistant Professor, GFGC, Chennapatna. Today we shall talk about the employees grievance and its features and the causes for the grievance and what are the methods of finding a grievance. What we mean by an employee's grievance? It refers to the discontentment of an employee with the corporate or its management, or we can say a gap between what employee expects and what he receives from an employer. See, when a company provides an employee a worker, it expects something from him. The same way, a worker also expects some of the benefits or some of the working conditions, a clear knowledge about the job, his responsibilities, etc. When there is a gap between his expectation and what has been received, definitely every employee feels that he is being not provided with a proper working environment. So this complaining about his own particular job, what we can call it as a grievance. ಕುಂದುಕೊರತೆಗಳು ಕಾರ್ಮಿಕರ ಕುಂದುಕೊರತೆ ಅಂತ ಹೇಳ್ಬೋದು. ತನ್ನ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಬ್ಬ ಉದ್ಯೋಗಿಯು ಹೊಂದಿರುವ ಆತ್ಮತೃಪ್ತಿ, ಹೊಂದದಿರುವ ಆತ್ಮತೃಪ್ತಿ ಹಾಗೂ ಒಂದು ರೀತಿಯಾದಂಥ ಅನ್ಯಾಯದ ಮನೋಭಾವನೆಗಳನ್ನು ನಾವು ಕುಂದುಕೊರತೆ ಅಂತ ಹೇಳ್ಬೋದು. ಈ ರೀತಿಯಾದಂಥ ಆತ್ಮತೃಪ್ತಿ ಇಲ್ಲದಿರುವಿಕೆ ಒಂದು ಸರಿ ನಿಜ ಆಗಿರ್ಬೋದು, ಒಂದೊಂದು ಸರಿ ಅದು ನಿಜ ಆಗಿಲ್ಲದೇನೂ ಇರ್ಬೋದು. ಅದು ಕೇವಲ ಅವನ ಕಲ್ಪನೆಗಳಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಉದ್ಯೋಗಿ ಒಂದು ಕೆಲಸಕ್ಕೆ ಸೇರಿಕೊಂಡಾಗ ಅವನು ಅತಿ ಹೆಚ್ಚಾದಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ತನ್ನ ಕೆಲಸಕ್ಕೆ ಬರ್ಬೋದು. ಆದರೆ ನಿಜವಾಗಿ ವಾಸ್ತವವಾಗಿ ಆ ಕೆಲಸದಲ್ಲಿ ದೊರೆಯಬೇಕಾದ ಎಲ್ಲ ರೀತಿಯಾದಂಥ ಅನುಕೂಲಗಳು ಅವನಿಗೆ ದೊರೆತಿರ್ಬೋದು. ಸೊ ಇದು ಅವನ ಅತೃಪ್ತಿಗೆ, ಅಸಮಾಧಾನಕ್ಕೆ ಕಾರಣ ಆಗ್ಬೋದು. ಸೊ ಇಂತಹ ಒಂದು ಪ್ರಮುಖವಾದಂಥ ನಿರ್ದಿಷ್ಟವಾದಂಥ ಬೆಳವಣಿಗೆಯನ್ನೇ ನಾವು ಕುಂದುಕೊರತೆಗಳು ಅಂತ ನಾವು ಕರಿಬೋದು. ಒಂದು ವ್ಯಾಖ್ಯಾನವನ್ನು ನೋಡೋದಾದರೆ, ಡೇಲೆಸ್ ಬೀಚ್ ಅವರ ಪ್ರಕಾರ ಯಾರೊಬ್ಬರ ಉದ್ಯೋಗದ ಸ್ಥಿತಿಗೆ ಸಂಬಂಧಿಸಿದಂತೆ ವ್ಯವಸ್ಥಾಪಕ ವರ್ಗದ ಗಮನಕ್ಕೆ ತರಲಾದ ಅನ್ಯಾಯದ ಮನೋಭಾವನೆ ಅಥವಾ ಅತೃಪ್ತಿಯೇ ಕುಂದುಕೊರತೆ ಅಂತ ಹೇಳ್ತಾರೆ. ಸೊ ಯಾವುದೇ ಒಬ್ಬ ಉದ್ಯೋಗದ ಸ್ಥಿತಿಯಲ್ಲಿ ವ್ಯವಸ್ಥಾಪಕ ವರ್ಗಕ್ಕೆ ಗಮನಕ್ಕೆ ತಂದಿರೋ ಅಂಥದ್ದು, ನಾವೆಷ್ಟೋ ಸರಿ ನಮಗಾಗೋ ಅಂಥ ಅಥವಾ ಕೆಲಸಗಾರನಿಗಾಗೋ ಅಂತಹ ಕುಂದುಕೊರತೆಗಳನ್ನು ಅವನೇನು ಮಾಡಲ್ಲ, ತನ್ನ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರೋದೇ ಇಲ್ಲ. ಆ ರೀತಿ ತರದೇ ಇದ್ದದ್ದನ್ನೆಲ್ಲ ನಾವು ಗ್ರೀವಿಯನ್ಸ್ ಅಂತ ಹೇಳಲ್ಲ. ಅಂದರೆ ವಿಚ್ ಇಸ್ ಬೀನ್ ಕಂಪ್ಲೇಂಟ್, ಮತ್ತು ಯಾವುದನ್ನು ನಾವು ಇದರಲ್ಲಿ ವ್ಯವಸ್ಥಾಪಕನ ಗಮನಕ್ಕೆ ತಂದಿರೋ ಅಂಥದ್ದನ್ನು ನಾವೇನಂತ ಕರಿಬೋದು, ಕುಂದುಕೊರತೆಗಳು ಅಂತ ಕರಿಬೋದು ಅಂತ ಡೇಲ್ ಎಸ್ ಬೀಚ್ ಅವರು ಹೇಳ್ತಾರೆ. ಸೊ ಈಸ್ ದೇರ್ ಎ ನೀಡ್ ಟು ಟ್ರೀಟ್ ದ ಗ್ರೀವಿಯನ್ಸ್ ಅಂದರೆ ಖಂಡಿತವಾಗೂ ಕೂಡ ಇಂತಹ ಕುಂದುಕೊರತೆಗಳನ್ನು ಎಂಪ್ಲಾಯೀಸ್ ಗ್ರೀವಿಯನ್ಸ್ ಮೇ ಆರ್ ಮೇ ನಾಟ್ ಬಿ ಜಸ್ಟಿಫೈಡ್ ಆರ್ because it may be just a state of his mind, but however they have to be tackled, they have to be treated, because a well leadership team can only have the motivational employees only when they come out of this environment of the grievance. So this is very essential to reduce the disputes among the in an industrial environment. And also it can also motivational level of employees can be increased with a good approach to the grievances what has been put forward by the ಎಂಪ್ಲಾಯೀಸ್. ಸೊ ಈ ರೀತಿಯಾಗಿ ಇರುವಂತಹ
ಕುಂದುಕೊರತೆಗಳನ್ನು ನಾವು ಸರಿಪಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗೂ ಇದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಒಳ್ಳೆಯ ಲೀಡರ್ ಆದಂತಹವನು, ಒಬ್ಬ ಉದ್ಯೋಗಿ ತನ್ನ ಉದ್ಯೋಗದಾರರಿಗೆ ಅಥವಾ ಅವರಿಗೆ ಬಂದಿರೋಂತಹ ಪ್ರಮುಖವಾದಂತಹ ತೊಂದರೆಗಳನ್ನು ನಿವಾರಿಸಬೇಕು. ಅಷ್ಟೇ ಅಲ್ಲದೆ ಅವರು ಹತಾಶೆಗೆ, ಅತೃಪ್ತಿಗೆ ಹೋಗದಂತೆ ಅವರನ್ನು ತಡೆದಾಗ ಮಾತ್ರ ಅವರ ಒಂದು ದಕ್ಷತೆಯ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಆ ಪ್ರಕಾರವಾಗಿ ಈ ಒಂದು ಕುಂದುಕೊರತೆಗಳನ್ನು ನಾವು ಎದುರಿಸೋವಂಥದ್ದು ಅಥವಾ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಕಂಡುಕೊಳ್ಳೋದು ಕೂಡ ತುಂಬ ಮುಖ್ಯ ಅಂತ ಹೇಳ್ಬೋದು. ಅಂತಹ ಪ್ರಮುಖವಾದಂಥ ಈ ಗ್ರೀವಿಯನ್ಸಸ್ ಅಥವಾ ಈ ಕುಂದುಕೊರತೆಗಳ ಪ್ರಮುಖ ಲಕ್ಷಣಗಳೇನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಕುಂದುಕೊರತೆಗಳ ಪ್ರಮುಖವಾದಂಥ ಲಕ್ಷಣಗಳು ಅತೃಪ್ತಿಯನ್ನು ಪ್ರತಿಬಿಂಬಿಸುತ್ತೆ. ಸೊ ಇಟ್ ರಿಫ್ಲೆಕ್ಟ್ಸ್ ದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎನ್ ಎಂಪ್ಲಾಯಿ ಅಂತ ಹೇಳ್ಬೋದು. ಅವನಿಗೆಲ್ಲೋ ತೃಪ್ತಿ ಇಲ್ಲ, ಯಾಕೆ ಇಲ್ಲಿ ಕೆಲಸ ಮಾಡೋಕ್ಕೆ, ಇದು ನಮ್ಮ ಮನೆಯಿಂದ ತುಂಬ ದೂರ ಇದೆ, ಇಲ್ಲೆಲ್ಲೋ ಒಂದು ಕಡೆ ಬಾತ್ರೂಮ್ ಸರಿ ಇಲ್ಲ, ಅಥವಾ ಇಲ್ಲೆಲ್ಲೋ ಒಂದು ಕಡೆ ಟೈಮಿಂಗ್ ಸರಿ ಇಲ್ಲ, ಸೊ ಸಮ್ವೇರ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ. ಸೊ ಅಂತಹ ಅತೃಪ್ತಿಯನ್ನು ಪ್ರತಿಬಿಂಬಿಸುವಂಥದ್ದು ಈ ಕುಂದುಕೊರತೆಗಳು ಅಂತ ನಾವು ಹೇಳ್ಬೋದು. ಸೊ ಮತ್ತು ವ್ಯಕ್ತ ಮತ್ತು ಅವ್ಯಕ್ತ ರೂಪದ್ದು ಎರಡೂ ರೀತಿಯಾದಂತಹ ಕುಂದುಕೊರತೆಗಳನ್ನು ನಾವು ನೋಡ್ತೇವೆ. ಒಂದು ವ್ಯಕ್ತ ರೂಪದಲ್ಲಿರ್ಬೋದು, ಇನ್ನೊಂದು ಅವ್ಯಕ್ತ ರೂಪದಲ್ಲಿರ್ಬೋದು. ಸೊ ಎಂಪ್ಲಾಯೀಸ್ ಅಪ್ಸೆಟ್ ಅಂತ ಹೇಳ್ಬೋದು. ಸೊ ಅವನ ಒಂದು ನಿರ್ದಿಷ್ಟವಾದಂಥ ಎಕ್ಸ್ಪ್ಲಿಕಬಲ್ ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಎಕ್ಸ್ಪ್ಲಿಸಬಲ್ ಅಂತ ಹೇಳ್ಬೋದು. ಎಕ್ಸ್ಪ್ಲಿಸಬಲ್ ಅಂತ ಹೇಳಿದ್ರೆ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಅಂತ, ಅವನು ಹೇಳ್ಕೋಬೋದಾದಂಥದ್ದು ಅಥವಾ ಲಿಖಿತ ರೂಪದಲ್ಲಿ ಬರೀಬೋದಾದಂಥದ್ದು. ಆದರೆ ಕೆಲವು ಇನ್ಎಕ್ಸ್ಪ್ಲಿಸಬಲ್ಲು ಕೂಡ ಇರುತ್ತೆ. ಅವನು ಹೇಳ್ಕೊಳಕ್ಕೆ ಮುಜುಗರ ಪಡೋವಂತಹ ಅನೇಕ ತೊಂದರೆಗಳನ್ನು ಅವನು ಎದುರಿಸ್ತಿರ್ಬೋದು. ಸೊ ಅಂತಹ ಒಂದು ಪ್ರಮುಖವಾದಂಥ ಗುಣಲಕ್ಷಣವನ್ನು ಕೂಡ ಇದು ಹೊಂದಿದೆ ಅಂತ ನಾವು ಹೇಳ್ಬೋದು. ಇನ್ನು ಉದ್ಯೋಗ ಸಂಬಂಧಿ ಅಸಮಾಧಾನ, ಇದು ಕೇವಲ ಜಾಬ್ ರಿಲೇಟೆಡ್ ಅಂತ ಹೇಳ್ತಿದ್ದೀವಿ. ಸೊ ಜಾಬ್ ರಿಲೇಟೆಡ್ ಪರ್ಟಿಕ್ಯುಲರ್ಲಿ ದಿಸ್ ಇಸ್ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಹಾಗೆ ಅಸಮಾಧಾನ ಯಾವುದೇ ರೂಪದಲ್ಲಿರ್ಬೋದು ಅಂತ ಹೇಳ್ಬೋದು. ಸೊ ಅಸಮಾಧಾನ ಯಾವುದೇ ರೂಪದಲ್ಲಿರ್ಬೋದು ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಸ್ಕಂಟೆಂಟ್ಮೆಂಟ್ ಮೇ ಬಿ ಆಫ್ ಇನ್ ಎನಿ ಫಾರ್ಮ್ ಅಂತ. ಸೊ ನ್ಯಾಯಸಮ್ಮತವಾಗೇ ಇರಬೇಕು, ವೈಚಾರಿಕವಾಗೇ ಇರಬೇಕು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಾರಿ ಹಾಸ್ಯಾಸ್ಪದವಾಗಿ ಕೂಡ ಈ ಒಂದು ಅಸಮಾಧಾನ ಇರಲಿಕ್ಕೂ ಕೂಡ ಸಾಧ್ಯಗಳಿವೆ. ಸೊ ಅಂತಹ ಒಂದು ಪ್ರಮುಖವಾದದ್ದು ಯಾವುದೇ ನಿರ್ದಿಷ್ಟವಾದಂಥದ್ದಲ್ಲಿ ರೂಪದಲ್ಲಿ ಅದು ಇರ್ಬೋದು. ಅನ್ಯಾಯವಾಗಿದೆ ಎಂಬ ಭಾವನೆ, ದ ಫೀಲಿಂಗ್ ಆಫ್ ಅನ್ಫೇರ್, ಎಲ್ಲೋ ಒಂದು ಕಡೆ ನನಗೆ ಅನ್ಯಾಯ ಆಗ್ತಿದೆ ಅನ್ನೋವಂಥ ಒಂದು ಪ್ರಮುಖವಾದಂಥ ಭಾವನೆಯನ್ನು ಇದು ಹುಟ್ಟಾಕತ್ತೆ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು ಪ್ರಮುಖವಾದಂಥ ಬೆಳವಣಿಗೆ ಅಥವಾ ಇನ್ನೊಂದು ಪ್ರಮುಖವಾದಂಥ ಒಂದು ಫೀಚರ್ ಏನಪ್ಪ ಅಂತ ಹೇಳಿದ್ರೆ ರೆಡ್ಯೂಸಿಂಗ್ ಮೊರೈಲ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಸೊ ನೈತಿಕ ಸ್ಥೈರ್ಯ ಮತ್ತು ಉತ್ಪಾದಕತೆಯನ್ನು ಕಡಿಮೆ ಮಾಡುತ್ತೆ. ಇದು ಎಲ್ಲೋ ಒಂದು ಕಡೆ ಇದರ ಪ್ರಮುಖವಾದಂಥ ಗುಣ ಏನು ಅಂತ ಹೇಳಿದ್ರೆ ಈ ಕುಂದುಕೊರತೆ ಇರೋದ್ರಿಂದ ಉದ್ಯೋಗಿ ತನ್ನ ಆತ್ಮಸ್ಥೈರ್ಯವನ್ನು, ನೈತಿಕವಾದಂತಹ ಒಂದು ಬೆಳವಣಿಗೆಯನ್ನು ಅವನು ಕಳ್ಕೊಳ್ತಾನೆ. ಸೊ ಅದು ಅವನ ಉತ್ಪಾದಕತೆಯ ಪ್ರಮಾಣವನ್ನು ಏನು ಮಾಡುತ್ತವೆ, ಕಡಿಮೆ ಮಾಡುತ್ತವೆ ಅಂತ ನಾವು ಹೇಳ್ಬೋದು. ಇನ್ನು ಈ ಕುಂದುಕೊರತೆಗಳಿಗೆ ಪ್ರಮುಖ ಕಾರಣಗಳೇನು? ಸೊ ಅದರಲ್ಲಿ ಪ್ರಮುಖವಾಗಿ 4 ವಿಭಾಗಗಳಾಗಿ ಇವುಗಳನ್ನು ವಿಂಗಡಿಸ್ಬೋದು. ಕೆಲಸದ ಸ್ಥಿತಿಗತಿಗಳಿಂದ ಉದ್ಭವಿಸುವ ಕುಂದುಕೊರತೆ. ದೆರ್ ಆರ್ 4 ಮೇಜರ್ ಕಾಸಸ್ ಲೀಡಿಂಗ್ ಟು ದ ಗ್ರೀವಿಯನ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ಬಿಕಾಸ್ ಆಫ್ ದ ವರ್ಕಿಂಗ್ ಕಂಡೀಷನ್ಸ್. ಲೇಟರ್ ಆನ್ ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ಡಿಸ್ಕಂಫರ್ಟ್ನೆಸ್ ವಿತ್ ದ ಮ್ಯಾನೇಜ್ಮೆಂಟ್. ಇಟ್ ಮೇ ಬಿ ಆಲ್ಸೋ ಬಿಕಾಸ್ ಆಫ್ ಹಿಸ್ ಓನ್ ಲಿಮಿಟೇಷನ್ಸ್. ಸೊ ಈ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತ ನಾವು 4 ಮೇಜರ್ ಕ್ಯಾಟಗರಿಯಾಗಿ ನಾವು ವಿ ಕ್ಯಾನ್ ಡಿವೈಡ್ ದೆಮ್. ಸೊ ಗ್ರೀವಿಯನ್ಸಸ್ ಅರೈಸಿಂಗ್ ಫ್ರಮ್ ದ ವರ್ಕಿಂಗ್ ಕಂಡೀಷನ್. ಸೊ ಕೆಲಸದ ಪರಿಸ್ಥಿತಿಗಳಿಂದ ಉದ್ಭವಿಸುವ ಪ್ರಮುಖವಾದ ಕುಂದುಕೊರತೆಗಳು ಏನೇನು? ಕೆಲಸದ ಸ್ಥಳದಲ್ಲಿ ಸರಿಯಾದ ಭೌತಿಕವಾದಂತಹ ಒಂದು
ವರ್ಕಿಂಗ್ ಕಂಡೀಷನ್ ಇಲ್ಲದೆ ಇರೋವಂಥದ್ದು. ಸೊ ಫಿಸಿಕಲ್ ವರ್ಕಿಂಗ್ ಕಂಡೀಷನ್ನು, ಸ್ಪೇಸಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಏರಿಯೇಷನ್ಸ್ ಇರ್ಬೋದು, ಇದಿಲ್ಲದೆ ಇರೋದು ಅವನ ಗ್ರೀವಿಯನ್ಸ್ಗೆ ಕಾರಣ ಆಗ್ಬೋದು. ಸೊ ಭಾರಿ ಕಟ್ಟುನಿಟ್ಟಿನ ಉತ್ಪಾದನೆಯ ಪ್ರಮಾಣ, ಸೊ ತುಂಬ ಪ್ರೆಷರ್, ಮ್ಯಾಸಿವ್ ಪ್ರೆಷರ್ ಆನ್ ದ ಪ್ರೊಡಕ್ಷನ್. ಸೊ ಆ ಒಂದು ಪ್ರೊಡಕ್ಷನ್ ರೇಟ್ಸ್ ಮತ್ತು ಪ್ರೊಡಕ್ಷನ್ ಇದ್ರ ಮೇಲೆ ಅತಿಯಾದಂಥ ಒತ್ತಡ ಇರೋದ್ರಿಂದ ಅವ್ನು ಕೆಲವೊಂದು ಕಡೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ಗ್ರೀವಿಯನ್ಸು. ಅದೇ ರೀತಿಯಾಗಿ ಸಮರ್ಪಕವಾದ ಉಪಕರಣಗಳನ್ನು ಕೊಡದೇ ಇರೋವಂಥ, ಎಲ್ಲೋ ಹಳೆ ಯಂತ್ರೋಪಕರಣಗಳನ್ನು ಅಳವಡಿಸ್ಕೊಂಡಿದ್ದಾನೆ ಉದ್ಯಮಿ. ಸೊ ಅವುಗಳನ್ನು ಸಂಪೂರ್ಣವಾಗಿ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗದೇ ಇರೋ, ಸೊ ಲ್ಯಾಕ್ ಆಫ್ ಅಡಿಕ್ವೇಟ್ ಎಕ್ವಿಪ್ಮೆಂಟ್ ಆ್ಯಂಡ್ ಎಕ್ವಿಪ್ಮೆಂಟಲ್ ಗ್ರೋತ್ ಅಥವಾ ಮೆಷಿನರೀಸ್ ಅಂತ ನಾವು ಹೇಳ್ಬೋದು. ಉತ್ಪಾದನೆಯ ವೇಳಾಪಟ್ಟಿ ಮತ್ತು ವಿಧಾನಗಳಲ್ಲಿ ಆಯೋಜಿತ ಬದಲಾವಣೆಗಳು, ಅನ್ಪ್ಲ್ಯಾನ್ಡ್ ಚೇಂಜಸ್ ಇನ್ ಪ್ರೊಡಕ್ಷನ್ ಶೆಡ್ಯೂಲ್ಸ್ ಆ್ಯಂಡ್ ಮೆಥಡ್ಸ್ ಮೇ ಆಲ್ಸೋ ಲೀಡ್ ಟು ದ ಕಾಸ್ ಆಫ್ ಗ್ರೀವಿಯನ್ಸ್. ಸೊ ಉತ್ಪಾದನಾ ವೇಳಾಪಟ್ಟಿಯಲ್ಲೇ ಬದಲಾವಣೆಗಳಾಗುವಂಥದ್ದು, ಇದು ಒಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಉದ್ಯೋಗಿಗಳಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಲು ವ್ಯವಸ್ಥಾಪಕ ವರ್ಗದ ವಿಫಲತೆ, ಫೇಲ್ಯೂರ್ ಆಫ್ ದ ಮ್ಯಾನೇಜೀರಿಯಲ್ ಕ್ಲಾಸ್ ಟು ಮೇಂಟೈನ್ ಎ ಡಿಸಿಪ್ಲಿನ್ ಅಮಾಂಗ್ ದ ಎಂಪ್ಲಾಯೀಸ್. ಸೊ ಇವರುಗಳ ನಡುವೆ ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ, ಶಿಸ್ತನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಇರಬೇಕಾದಂಥ ಒಂದು ಪ್ರಮುಖವಾದಂಥ ಕಾರ್ಯಗಳನ್ನು ಅವರು ಮಾಡದೇ ಇರೋವಂಥದ್ದು, ಅದರಲ್ಲಿನ ವಿಫಲತೆಯೂ ಕೂಡ ಒಂದು ಪ್ರಮುಖವಾದಂಥದ್ದು ಅಂತ ಹೇಳ್ಬೋದು. ಕೆಲಸಕ್ಕೂ ಮತ್ತು ಉದ್ಯೋಗಿಗೂ ಹೊಂದಾಣಿಕೆಯಾಗದಿರುವಿಕೆ, ನಾನ್ ಕಂಪ್ಲೈನ್ಸ್ ವಿತ್ ದ ವರ್ಕ್ ಆ್ಯಂಡ್ ದ ಎಂಪ್ಲಾಯಿ. ಸೊ ವರ್ಕರ್ ಆ್ಯಂಡ್ ದ ಎಂಪ್ಲಾಯಿ, ಸೊ ಮೇಲಧಿಕಾರಿ ಮತ್ತು ಇವರ ನಡುವಿನ ಸಂಬಂಧಗಳು ಪೂರಕವಾಗಿಲ್ಲದೆ ಇರೋವಂಥದ್ದು, ಇವೆಲ್ಲವೂ ಕೂಡ ಉದ್ಯೋಗದ ಸ್ಥಿತಿಗತಿಗಳು, ಕುಂದುಕೊರತೆಗಳು ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ ಪ್ರಮುಖವಾದದ್ದು ಗ್ರೀವಿಯನ್ಸಸ್ ಅರೈಸಿಂಗ್ ಫ್ರಮ್ ದ ಮ್ಯಾನೇಜೀರಿಯಲ್ ಪಾಲಿಸಿ. ಎಲ್ಲೋ ಒಂದು ಕಡೆ ಒಂದು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಮಾಡಿರುವಂತಹ ಪ್ರಮುಖವಾದಂಥ ನಿರ್ಧಾರಗಳಿಂದ ಉದ್ಭವಿಸುವಂತಹ ಕುಂದುಕೊರತೆಗಳು ಅಂತ ಹೇಳ್ಬೋದು. ವೇತನ ದರ ಕಡಿಮೆ ಇರುವಿಕೆ, ವೇತನ ಪಾವತಿಯ ವಿಧಾನಗಳು ಅಸಮರ್ಪಕವಾಗಿರುವಿಕೆ. ಸೊ ಲ್ಯಾಕ್ ಆಫ್ ವೇಜ್ ರೇಟ್ ಆ್ಯಂಡ್ ಇನ್ಅಡಿಕ್ವೆಸಿ ಆಫ್ ದ ಪೇ ಸಿಸ್ಟಮ್. ಸೊ ಎಲ್ಲೋ ಒಂದು ಪ್ರಮುಖವಾದಂಥ ಬೆಳವಣಿಗೆಯಲ್ಲಿ ಕೊಡ್ತಾ ಇರೋವಂಥ ವೇತನಗಳು ತುಂಬ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕೂ ಕೂಡ ನನ್ನ ಕುಂದುಕೊರತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಸಮಂಜಸವಲ್ಲದ ಮೀರಿದ ಅವಧಿಯ ಕೆಲಸ, ಸೊ ವರ್ಕಿಂಗ್ ಬಿಯಾಂಡ್ ಎ ಟೈಮ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಟೈಮ್ ಮೇ ಆಲ್ಸೋ ಬಿ ಎ ರೆಸ್ಪಾನ್ಸಿಬಲ್ ಫಾರ್ ಗ್ರೀವಿಯನ್ಸ್ ಅಂತ ಹೇಳ್ಬೋದು. ಸೇವಾ ಜ್ಯೇಷ್ಠತೆಯ ಕಡೆಗಣನೆ, ಸೊ ಡಿಸ್ಕಾರ್ಡಿಂಗ್ ಆಫ್ ಯುವರ್ ಓನ್ ಸರ್ವಿಸ್ ಎಕ್ಸಲೆನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಅಸಂಬದ್ಧ ವರ್ಗಾವಣೆ ನೀತಿ, ನಾನ್ಸೆನ್ಸ್ ಟ್ರಾನ್ಸ್ಫರ್ ಪಾಲಿಸೀಸ್ adopted can also be one of the reason. ಪ್ರೋತ್ಸಾಹಕ ಯೋಜನೆಗಳು ಸಮರ್ಪಕವಾಗಿಲ್ಲದಿರುವಿಕೆ, ಇನ್ಅಡಿಕ್ವೇಟ್ ಇನ್ಸೆಂಟಿವ್ ಸ್ಕೀಮ್ಸ್. ಸೊ ಒಂದು ಅಸಮರ್ಪಕವಾದಂತಹ ಯೋಜನೆಗಳು ಇಲ್ಲದೇ ಇರುವಂಥದ್ದು, ಅದು ಕೂಡ ಒಂದು ಪ್ರಮುಖ ಕಾರಣ. ಹಾಗೆ ಕೆಲಸದಿಂದ ವಜಾ ಮಾಡುವಿಕೆ, ಹಿಂಬಡ್ತಿ, ಸರಿಯಾದ ಬಡ್ತಿಗಳನ್ನು ಒದಗಿಸ್ದೇ ಇರೋದು, ವೇತನಗಳ ಹೆಚ್ಚಳವನ್ನು ಮಾಡಿಕೊಳ್ಳದೇ ಇರೋವಂಥದ್ದು, ಒಂದೇ ವೇತನ ನೀತಿಯನ್ನೇ ಅದನ್ನೇ ಕಂಟಿನ್ಯೂ ಮಾಡೋವಂಥದ್ದು. ಸೊ ಈ ರೀತಿ ಅನೇಕ ಪ್ರಮುಖವಾದಂಥ ನಿರ್ಧಾರಗಳು ಮ್ಯಾನೇಜ್ಮೆಂಟಲ್ಲಿ ಅಥವಾ ಮ್ಯಾನೇಜೀರಿಯಲ್ ಪಾಲಿಸಿನಲ್ಲಿ ಇರೋವಂಥ ಒಂದು ಪ್ರಮುಖವಾದಂಥ ಕಾರಣಗಳು ಕೂಡ ಕುಂದುಕೊರತೆಗಳನ್ನು ತಂದೊಡ್ತವೆ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ, ಈ ಕೆಲವು ವಿಷಯಗಳು ಉಲ್ಲಂಘನೆ ಆಗಿದೆ ಅನ್ನೋವಂಥ ಕಾರಣಕ್ಕೆ ಕುಂದುಕೊರತೆಗಳು ಉಂಟಾಗೋದು. ದ ಗ್ರೀವಿಯನ್ಸಸ್ ಅರೈಸಿಂಗ್ ಔಟ್ ಆಫ್ ಇನ್ಫ್ರಿಜ್ಮೆಂಟ್ ಆಫ್ ದ ಫಾಲೋಯಿಂಗ್ ಅಂತ, ಅಂದರೆ ಇಂಪ್ಲಿಮೆಂಟೇಷನ್ ಆಫ್ ದ ಫಾಲೋಯಿಂಗ್ ಅಂತ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಗ್ರಿಮೆಂಟ್, ಸಾಮೂಹಿಕ ಚೌಕಾಸಿಗೆ ಒಪ್ಪಂದ ಆಗದೇ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ಕಾರ್ಮಿಕರ ಸಂಘಟನೆಗಳು ಅಥವಾ ಕಾರ್ಮಿಕ ಸಂಘ ಇರುವಂಥದ್ದು, ಕೈಗಾರಿಕೆಯಲ್ಲಿರುವಂಥ ಕಾರ್ಮಿಕ ಸಂಘ ಇಷ್ಟು ವೇತನ ನನಗೆ ಕೊಡು ಅಂತ ಕೇಳುತ್ತೆ. ಆದರೆ ಅಷ್ಟು ವೇತನವನ್ನು ಕೊಡಲಿಕ್ಕೆ ಮ್ಯಾನೇಜ್ಮೆಂಟ್ ಒಪ್ಪಿರಲ್ಲ. ಆ ರೀತಿಯಾದಂಥ ಅವರ ವೇತನಗಳಲ್ಲಿನ ಚೌಕಾಸಿಗಳಲ್ಲಿನ ವ್ಯತ್ಯಾಸಗಳು ಕೂಡ ಏನನ್ನು ತಂದೊಡ್ಡುತ್ತೆ ಅಂತ ಹೇಳ್ಬೋದು, ಈ ಒಂದು ಅಸಮಾಧಾನ, ಅತೃಪ್ತಿಯನ್ನು
ತರುತ್ತೆ ಅಂತ ಹೇಳ್ಬೋದು. ಸಂಸ್ಥೆಯ ನಿಯಮಗಳು ಮತ್ತು ನಿಬಂಧನೆಗಳು. ಸೊ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ನಾಟ್ ರಿಟನ್, ಬರೆದು ವ್ಯವಸ್ಥಿತವಾಗಿ ರೂಪುಗೊಳ್ಳದೇ ಇರುವಂತಹ ಕಾನೂನು ಕ್ರಮಗಳು. ಹಿಂದಿನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿರುವಂತಹ ಆಚರಣೆಗಳು. ಸೊ ತುಂಬ ಹಳೆಯ ಕಾಲದಿಂದ ಇಲ್ಲ ನಾವೆಲ್ಲ ಹೀಗೆ ಮಾಡ್ಕೊಂಡು ಬಂದಿರೋದು ಅಂತ ಅದೇ ರೀತಿಯಾದಂಥ ಶಿಸ್ತನ್ನೇ, ಅದೇ ರೀತಿಯಾದಂಥ ಬೆಳವಣಿಗೆಗಳನ್ನೇ ಮ್ಯಾನೇಜ್ಮೆಂಟ್ ಅನುಸರಿಸ್ಕೊಂಡು ಹೋಗೋದಾದರೆ ಅದು ಕೂಡ ಕುಂದುಕೊರತೆಗೆ ಕಾರಣವಾಗ್ಬೋದು. ದ ಲಾಸ್ ಆಫ್ ದ ಸ್ಟೇಟ್ ಆರ್ ದ ಸೆಂಟ್ರಲ್ ಗೌರ್ನಮೆಂಟ್. ಸೊ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಪ್ರಮುಖವಾದಂಥ ಕಾನೂನು ಕಟ್ಟಳೆಗಳು ಕೂಡ ಇವರಿಗೆ ತೊಂದರೆಗಳನ್ನು ತಂದೊಡ್ಬೋದು. ಈಗ ಉದಾಹರಣೆಗೆ ನ್ಯೂ ಪೆನ್ಷನ್ ಸ್ಕೀಮ್ ಬಂದಿದೆ, ಅದನ್ನು ತುಂಬ ಜನ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಈ ಥರದ ಒಂದು ಗ್ರೀವಿಯನ್ಸಸ್ನ ನಾವು ನೋಡ್ತೀವಿ. ವ್ಯವಸ್ಥಾಪಕ ವರ್ಗದ ಜವಾಬ್ದಾರಿಗಳು. ಸೊ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನೇಜರಿಯಲ್ ಕ್ಲಾಸ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಅಂತ, ಎಲ್ಲೋ ಒಂದು ಕಡೆ ಅವ್ರ ಜವಾಬ್ದಾರಿ ತಗೋತಾ ಇಲ್ಲ ಯಾವುದನ್ನು ಅನ್ನೋ ಅಂಥ ಕುಂದುಕೊರತೆಯು ಕೂಡ ಉದ್ಭವಿಸ್ಬೋದು. ಇನ್ನು ಕೊನೆಯದಾಗಿ ಪರ್ಸ್ನಲ್ ಫಾರ್ಮಲ್ಲಿ ಅಥವಾ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಒಂದು ಪ್ರಮುಖವಾದಂಥ ವಿಷಯಗಳನ್ನು ಆಧರಿಸಿಯೂ ಕೂಡ ಕುಂದುಕೊರತೆಗಳು ಉಂಟಾಗ್ಬೋದು. ಮಿತಿಮೀರಿದ ಆಸೆ ಆಕಾಂಕ್ಷೆಗಳು. ಸೊ ಎಕ್ಸೆಸಿವ್ ಡಿಸೈರ್ ಫಾರ್ ಆಸ್ಪಿರೇಷನ್ಸ್ ಅಂತ ಹೇಳ್ಬೋದು. ಅತಿಯಾಗಿ ನಾನು ಎಲ್ಲೋ ಒಂದು ಕಡೆ ನಾನು ತುಂಬ ಬೆಳಿಬೇಕು ಅಂತಿದ್ದೀನಿ, ಅಯ್ಯೋ ಇಲ್ಲಿ ಏನೂ ಆಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಕೂಡ ಒಂದು ಪ್ರಮುಖವಾದಂಥ ಅದರಿಂದ ಎಲ್ಲನೂ ದೋಷಿಸ್ತಾ ದೂಷಣೆಯನ್ನು ಮಾಡ್ಕೊಳ್ತಾ ಹೋಗೋದು. ಮತ್ತು ಮಿತಿಮೀರಿದ ಆತ್ಮಗೌರವ, ಎಕ್ಸೆಸಿವ್ ಸೆಲ್ಫ್ ಎಸ್ಟೀಮ್, ಐ ಆಮ್ ಸುಪೀರಿಯರ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ಹಿಯರ್ ಆ್ಯಂಡ್ ಐ ಹ್ಯಾವ್ ಮೋರ್ ನಾಲೆಡ್ಜ್ ಅಂತ ಆ ಥರದ ಒಂದು ಫೀಲಿಂಗ್ ಒಬ್ಬ ವ್ಯಕ್ತಿಗಿದ್ದಾಗಲೂ ಕೂಡ ಅವನಿಗೆ ಎಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ, ತಾನು ಕಾರ್ಯನಿರ್ವಹಿಸ್ತಿರುವಂಥ ಕೈಗಾರಿಕೆಯಲ್ಲಿ ಏನೂ ಸರಿ ಇಲ್ಲ ಅನ್ನೋವಂಥ ಮನೋಭಾವನೆಗೆ ಬರ್ತಾನೆ. ಜೀವನದ ಬಗೆಗೆ ಅವಾಸ್ತವಿಕವಾದ ಪ್ರವೃತ್ತಿ, ಅನ್ರಿಯಲಿಸ್ಟಿಕ್ ಟೆಂಡೆನ್ಸಿ ಟುವರ್ಡ್ಸ್ ಲೈಫ್. ಸೊ ನಾನೆಲ್ಲೋ ಒಂದು ಕಡೆ ನನ್ನ ಜೀವನ ಮಟ್ಟವನ್ನೇ, ನಾನು ನೋಡ್ತಿರೋಂಥ ಜೀವನ ಮಟ್ಟವೇ ಬೇರೆ, ಅವನ ಇಮ್ಯಾಜಿನೇಷನಲ್ಲೇ ಅವನು ಇರ್ತಾನೆ. ಸೊ ಅಂತಹ ಒಂದು ಟೆಂಡೆನ್ಸಿ ಕೂಡ ಒಂದು ಗ್ರೀವಿಯನ್ಸಸ್ನ ಸೃಷ್ಟಿ ಮಾಡ್ಬೋದು. ಯಾಕಂದರೆ ಎಲ್ಲವೂ ಸರಿ ಇದ್ದರೂ ಕೆಲವ್ರು ಏನು ಮಾಡ್ತಿರ್ತಾರೆ, ಅಯ್ಯೋ ಇದು ಸರಿ ಹೋಗಲಿಲ್ಲ, ಅದು ಸರಿ ಹೋಗಲಿಲ್ಲ. ಸೊ ಈ ಥರ ಟೆಂಡೆನ್ಸಿ ಇರೋವಂಥ ವ್ಯಕ್ತಿಗಳಿಗೆ ಯಾವಾಗೂ ಎಲ್ಲ ಕಂಡೀಷನ್ ಕೂಡ ಕುಂದುಕೊರತೆನೇ ಆಗುತ್ತೆ. ಇನ್ನು ಉದ್ಯೋಗಿಗಳ ಕುಂದುಕೊರತೆಗಳನ್ನು ನಾವು ಹೇಗೆ ತಿಳ್ಕೊಬೋದು? ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಎಂಪ್ಲಾಯೀಸ್ ಗ್ರೀವಿಯನ್ಸ್? ಸೊ ಎಕ್ಸಿಟ್ ಇಂಟರ್ವ್ಯೂಸ್ ಆರ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಅನ್ ಎಕ್ಸಿಟ್ ಇಂಟರ್ವ್ಯೂ? ಎಕ್ಸಿಟ್ ಇಂಟರ್ವ್ಯೂ ಯಾವುದೋ ಕಾರಣಕ್ಕೆ ಅವನು ಉದ್ಯಮಿ ಒಬ್ಬ ತನ್ನ ಉದ್ಯೋಗದಿಂದ ಕೆಲಸದಿಂದ ಬೇರೆ ಉದ್ಯಮಕ್ಕೆ ಅವನು ವರ್ಗಾವಣೆಗೊಳ್ತಿದ್ದಾನೆ ಅಥವಾ ಈ ಉದ್ಯಮವನ್ನು ಬಿಟ್ಟು ಬೇರೆ ಉದ್ಯಮಕ್ಕೆ ಸೇರಿಕೊಳ್ತಿದ್ದಾನೆ. ಆಗ ಇದು ಯಾಕೆ ಬಿಡ್ತಿದ್ದಾನೆ? ಬಿಕಾಸ್ ಆಫ್ ಸಮ್ ಗ್ರೀವಿಯನ್ಸ್ ಓನ್ಲಿ ಹಿ ವಿಲ್ ಬಿ ಲಿವಿಂಗ್. ಸೊ ಅಂಥ ಗ್ರೀವಿಯನ್ಸ್ ಏನಿದೆ ಉದ್ಯಮದಲ್ಲಿ ಅಂತ ಅಂತಹ ವ್ಯಕ್ತಿಗಳಿಂದ ಪಡ್ಕೊಳ್ಳೋ ಅಂಥದ್ದು ಒಂದು ಅತ್ಯುತ್ತಮ ವಿಧಾನ ಅಂತ ನಾವು ಹೇಳ್ಬೋದು. ಅಭಿಪ್ರಾಯಗಳ ಸಮೀಕ್ಷೆಯನ್ನು ಮಾಡುವಿಕೆ, ಸೊ ಒಪಿನಿಯನ್ ಕಲೆಕ್ಷನ್ ಅಂತ ಹೇಳ್ಬೋದು, ಸರ್ವೆ ಆಫ್ ದ ಒಪಿನಿಯನ್ಸ್, ಅದು ಒಂದು ಪ್ರಮುಖವಾದಂಥ ವಿಧಾನ. ಸೊ ಈ ಮೂಲಕವೂ ಕೂಡ ನಾವು ಒಂದು ನಿರ್ದಿಷ್ಟವಾದಂಥ ಬೆಳವಣಿಗೆಯನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಕೆಲಸ ಮಾಡ್ತಿರೋಂತಹ ಜಾಗಗಳಲ್ಲಿ ದೂರು ಪೆಟ್ಟಿಗೆ ಅಥವಾ ಕಂಪ್ಲೇಂಟ್ ಬಾಕ್ಸ್ಗಳನ್ನು ಇಡುವಂಥದ್ದು, ಅವುಗಳನ್ನು ಕಾಲದಲ್ಲಿ ತೆಗೆದು ನೋಡಿ ಅಂತಹ ಗ್ರೀವಿಯನ್ಸನ್ನು ಹೇಗೆ ಹೋಗಲಾಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋ ಅಂಥದ್ದು. ಮುಕ್ತ ದ್ವಾರ ನೀತಿ, ಸೊ ಇದು ಒಂದು ವಿಧಾನ. ದ ಓಪನ್ ಡೋರ್ವೇ ಪಾಲಿಸಿ ಅಂತ ಕರಿತೀವಿ. ದ ಓಪನ್ ಡೋರ್ವೇ ಪಾಲಿಸಿ ಈಸ್ ನಥಿಂಗ್ ಬಟ್ ಅಲೋಯಿಂಗ್ ಎನಿ ಎಂಪ್ಲಾಯಿ ಫ್ರೀಲಿ ಟು ಟಾಕ್ ವಿತ್ ದ ಮ್ಯಾನೇಜ್ಮೆಂಟ್. ಯಾರೇ ಒಬ್ಬ ವ್ಯಕ್ತಿ ಮುಕ್ತವಾಗಿ ತನ್ನ ಹೈಯರ್ ಅಥಾರಿಟೀಸ್ಗೆ ಅಥವಾ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಮುಕ್ತವಾಗಿ ತನಗಾಗ್ತಿರೋ ಅಂತಹ ಸಮಸ್ಯೆಗಳೇನು ಅಂತ ಮಾತಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಡುವಿಕೆ. ಈ ಮುಖಾಂತರವಾಗಿಯೂ ಕೂಡ ನಾವು ಕುಂದುಕೊರತೆಗಳ ಪ್ರಮುಖವಾದಂತಹ ಬೆಳವಣಿಗೆಗಳಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ. ಸೊ ಇವಿಷ್ಟು ಕೂಡ ಕುಂದುಕೊರತೆಗಳ ಪ್ರಮುಖವಾದಂಥ ಗುಣಲಕ್ಷಣ, ಕಾರಣ ಮತ್ತು ವಿಧಾನಗಳನ್ನು ತಿಳ್ಕೊಂಡಿದ್ದೀರ. ಸೊ ನೆಕ್ಸ್ಟ್ ಸೆಷನಲ್ಲಿ ಈ ಕುಂದುಕೊರತೆಗಳಿಗೆ ಏನು ಪರಿಹಾರಗಳನ್ನು ಕಂಡುಕೊಳ್ಬಹುದು ಅವುಗಳ ಬಗ್ಗೆ ಕೂಡ ನಾವು
ಮಾತಾಡೋಣ. ಸೊ ಥ್ಯಾಂಕ್ ಯು ಆಲ್.